ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಮದುವೆಯಾದ ಮೇಲೆ ಮಗ ಬದಲಾಗಿಬಿಟ್ಟ, ಅಪ್ಪ ಅಮ್ಮ ಈಗ ಅವನಿಗೆ ಬೇಕಾಗಿಲ್ಲ ಎನ್ನುವುದು ಇಂದು ಎಲ್ಲೆಡೆ ಕೇಳಿಬರುವ ಮಾತು. ಇದು ಎಷ್ಟರ ಮಟ್ಟಿಗೆ ವಾಸ್ತವ ಎನ್ನುವಾಗ ಸ್ವಲ್ಪ ಯೋಚಿಸುವುದು ಒಳಿತು. ಮಗನಿಗೆ ತಾನು ಮಗನಾಗಿ ಗಂಡನಾಗಿ ಎರಡೂ ಪಾತ್ರ ಮತ್ತು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದ ಅನಿವಾರ್ಯತೆ. ಇಲ್ಲಿ ಆತನ ಜಾಣ್ಮೆ ಮತ್ತು ಸಮತೋಲನವಂತೂ ಅನಿವಾರ್ಯ. ಸ್ವಲ್ಪ ಎಚ್ಚರ ತಪ್ಪಿದರೂ ಅಪಾಯ ತಪ್ಪಿದ್ದಲ್ಲ. ಇಲ್ಲೇ ಅನೇಕರು ದಾರಿ ತಪ್ಪುವುದು. ಹೆಂಡತಿಯತ್ತ ಕಾಮನೆ ವ್ಯಾಮೋಹ ಅತಿಯಾದಾಗ ವಿವೇಚನೆಗೆ ಮಂಕು ಕವಿಯುತ್ತದೆ. ಇದನ್ನು ಅನೇಕ ಚಾಲಾಕಿ ಹುಡುಗಿಯರು ಸ್ವಾರ್ಥಕ್ಕೆ ಬಳಸಿಕೊಳ್ಳುತ್ತಾರೆ. ಇಲ್ಲಿ ಅವರ ತಾಯಿಂದಿರ ಚಿತಾವಣೆಯನ್ನು ಅಲ್ಲಗಳೆಯುವಂತಿಲ್ಲ. ಜೊತೆಗೆ ಈಗ ಆತನ ಆದ್ಯತೆಗಳು ಬದಲಾಗಿರುತ್ತವೆ. ಕೈ ಹಿಡಿದವಳಿಗೆ ಒತ್ತಾಸೆಯಾಗಿ ನಿಂತು ಆಕೆಯನ್ನು ಒಲೈಸಬೇಕು, ಅವಳ ಅವಶ್ಯಕತೆಗಳನ್ನು ಪೂರೈಸಬೇಕು. ಆತನ ಸಮಯ ಹಂಚಿ ಹೋಗುತ್ತದೆ. ಕೆಲಸದ ಒತ್ತಡ, ಹೆಚ್ಚಾದ ಆರ್ಥಿಕ ಹೊಣೆ ವ್ಯಕ್ತಿತ್ವದಲ್ಲೇ ಬದಲಾವಣೆ ತರಬಹುದು. ಇದಕ್ಕೆ ಆತನು ಹೊರತಲ್ಲ. ಹೀಗಾಗಿ ಪ್ರೀತಿ ಇದ್ದರೂ ಆತನ ವರ್ತನೆಯಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಹೆತ್ತವರಿಗೆ ಮಗ ಬದಲಾಗಿದ್ದಾನೆ ಎನಿಸಬಹುದು. ಇದು ನಿಜವೇ. ಸೊಸೆಯಾಗಿ ಬಂದವಳಿಗೆ ಅತ್ತೆ ಮಾವನ ಸ್ವೀಕಾರ ಮತ್ತು ಬೆಂಬಲ ಅಪೇಕ್ಷೆ ಸಹಜ. ಇದು ಸಿಗದಿದ್ದಾಗ ಆಕೆಗೆ ರೇಗುವುದು ಸಹಜ. ಇಲ್ಲಿ ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರಲ್ಲ. ಇವೆಲ್ಲವನ್ನು ಅರಿತು ಹೆತ್ತವರೂ ಪ್ರೌಢಿಮೆ ಉದಾರತೆ ತೋರಬೇಕಾಗುತ್ತದೆ. ಒಟ್ಟಾರೆ ಇಲ್ಲಿ ಉಭಯತ್ರ ಸಹಜ ಅಪೇಕ್ಷೆ, ಮಾನವೀಯತೆ, ಅನುಕಂಪ, ಆದರಾಭಿಮಾನ ಪ್ರಮುಖ ಅಂಶಗಳಾಗಿರುತ್ತವೆ. ಬೇಸರ ಅಸಹನೆ ಕಾಡಿದಾಗ ಎಲ್ಲರೂ ಒಟ್ಟಾಗಿ ಕುಳಿತು ಪರಸ್ಪರ ಭಾವನೆಗಳನ್ನು ಹಂಚಿಕೊಳ್ಳುವುದೇ ಸರಿಯಾದ ಕ್ರಮವೆಂದು ತಜ್ಞರ ಖಚಿತ ಅಭಿಪ್ರಾಯ. ಎರಡೂ ಕಡೆಯಿಂದ ಪರಸ್ಪರ ಕ್ಷಮಿಸುವುದು ಮತ್ತು ಕ್ಷಮೆ ಕೇಳುವುದು ಕೂಡ ಇರಬೇಕಾಗುತ್ತದೆ. ಯಾರು ಕಾರಣ ಎನ್ನುವುದಕ್ಕಿಂತ ಹೇಗೆ ಪರಿಹಾರ ಸಾಧ್ಯ ಎನ್ನುವತ್ತ ಹೆತ್ತವರು ಮತ್ತು ಮಕ್ಕಳು ಜಾಣತನದಿಂದ ಯೋಚಿಸುವಂತಾಗಬೇಕು. ಸೊಸೆಯಂದಿರ ಮಾತಿಗೂ ಬೆಲೆ ಇರಲಿ. ಅದು ಬಿಟ್ಟು ಸುಮ್ಮನೆ ಕೊರಗುತ್ತಾ ಕೂರುವುದರಿಂದ ಏನೂ ಪ್ರಯೋಜನವಿಲ್ಲ.